ತುಂಗಭದ್ರಾ ನದಿಗೆ ಸೇತುವೆಯನ್ನ ನಿರ್ಮಿಸಲು ಶಾಕಾರ ಹಾವಂಶಿ ಗ್ರಾಮಸ್ಥರಿಂದ ಅನೇಕ ಬಾರಿ ರಾಜಕೀಯ ಮುಖಂಡರಿಗೆ ಪತ್ರಗಳ ಮುಖಾಂತರ ಮನವಿ ಮಾಡಿಕೊಂಡರೂ ಗ್ರಾಮಸ್ಥರ ಮನವಿಗೆ ನ್ಯಾಯ ಸಿಗುತ್ತಿಲ್ಲ. ಇಲ್ಲಿನ ಶಾಸಕರ ಮತ್ತು ಹಾವಂಶಿ 2 ಗ್ರಾಮದ ಗ್ರಾಮಸ್ಥರು ತುಂಗಭದ್ರಾ ನದಿ ದಾಟಲು ಸೇತುವೆ ನಿರ್ಮಿಸಿ ಕೊಡಬೇಕೆಂದು ಕಳೆದ 40 ವರ್ಷಗಳಿಂದ ಹೋರಾಟ ನಡೆಸುತ್ತಾ ಮನವಿ ನೀಡುತ್ತಾ ಬಂದರೂ ಕೂಡ ಸರ್ಕಾರ ಮತ್ತು ಶಾಸಕರು ಅಧಿಕಾರಿಗಳು ಅಭಿವೃದ್ಧಿಯ ಕಡೆಗೆ ಗಮನ ಹರಿಸದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ತಮ್ಮ ಗ್ರಾಮದಿಂದ ನದಿ ದಾಟಿ ಹಾವನೂರು ಮತ್ತು ಜಿಲ್ಲೆಯ ಹಾವೇರಿಗೆ ಬರಲು ಜೀವದ ಹಂಗು ತೊರೆದು ತೆಪ್ಪದಲ್ಲಿ ನದಿ ದಾಟಬೇಕು. ಹಾವೇರಿ ತಾಲೂಕಿನ ಗಡಿಭಾಗದಲ್ಲಿರುವ ಶಾಕರ ಮತ್ತು ಹಾವಂಶಿ ಗ್ರಾಮಗಳು ಹಾವೇರಿ ತಾಲೂಕಿನ ಕಟ್ಟಕಡಿಯ ಗ್ರಾಮಗಳಾಗಿವೆ. ಈ ಶಾಕರ ಹಾವಂಶಿ ಗ್ರಾಮದಿಂದ ಹಾವನೂರುಗೆ ಸಂಪರ್ಕಿಸಲು ಒಟ್ಟು 50 ರಿಂದ 60 ಮೀಟರ್ ಅಗಲವಾದ ತುಂಗಭದ್ರಾ ನದಿ ಹರಿಯುತ್ತಿದೆ. ಈ ನದಿಯ ದಾಟಿ ಹಾವನೂರು ಮೂಲಕವಾಗಿ 35 ಕಿಲೋಮೀಟರ್ ಸಂಚರಿಸಿ ಹಾವೇರಿಗೆ ಅಲ್ಲಿಯ ಗ್ರಾಮಸ್ಥರು ಬರುತ್ತಾರೆ. ಆದರೆ ಮಳೆಗಾಲದಲ್ಲಿ ತುಂಬಿ ಹರಿಯುವ ತುಂಗಭದ್ರಾ ನದಿಯ ದಾಟಲು ಶಾಕರ ಮತ್ತು ಹಾವಂಶಿ ಗ್ರಾಮದ ಜನರು ಜೀವದ ಹಂಗು ತೊರೆದು ನದಿಯ ದಾಟಲು ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೊಟ್ಟೆಪಾಡಿಗಾಗಿ ಮತ್ತು ಜೀವನ ನಡೆಸಲು ನದಿಯ ದಾಟಲೇಬೇಕು. ಪ್ರಾಣಕ್ಕೆ ಹೆದರಿ ಮನೆಯಲ್ಲೇ ಕುಳಿತರೆ ತಮ್ಮನ್ನೇ ನಂಬಿಕೊಂಡ ತಂದೆ ತಾಯಿ ಮತ್ತು ಮಡದಿ ಮಕ್ಕಳ ಹಸಿವು ಕಣ್ಮುಂದೆ ಬರುತ್ತದೆ. ನದಿಯ ದಾಟಲು ಹೊರಟವರು ಹೋಗಬೇಕಾದ ಮುಂದಿನ ಗ್ರಾಮಕ್ಕೆ ಜೀವಂತವಾಗಿ ಹೋಗುತ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲ. ದಿನನಿತ್ಯದ ಜೀವನ ನಡೆಸಲು ಕೆಲಸಕ್ಕೆ ಎಂದು ಹೋದವರು ಮರಳಿ ಮನೆಗೆ ಬರುತ್ತಾರೋ ಅಥವಾ ಮಸಣ ಸೇರುತ್ತಾರೋ ಅನ್ನುವುದೇ ಶಾಕರ ಮತ್ತು ಹಾವಂಶಿ ಗ್ರಾಮದಲ್ಲಿ ವಾಸಿಸುವ ಜನರ ನೋವು. ಇನ್ನು ನದಿಯ ದಾಟಲು ಪ್ರಾಣ ಭಯವಿದ್ದವರು ವಿಜಯನಗರ ಜಿಲ್ಲೆಗೆ ಸೇರಿದ ಹೊಳಲು ಮತ್ತು ಮೈಲಾರ ಮಾರ್ಗವಾಗಿ ಸಂಚರಿಸಿ ಹಾವೇರಿ ಜಿಲ್ಲೆಯ ಗುತ್ತಲಕ್ಕೆ ಬಂದು ಒಟ್ಟು 60 ಕಿಲೋಮೀಟರ್ ಸುತ್ತಿ ಹಾವೇರಿಗೆ ತಲುಪಬೇಕು. ಇನ್ನು ಮಕ್ಕಳ ವಿದ್ಯಾಭ್ಯಾಸ, ರೋಗಿಗಳ ನೋವಂತೂ ಕೇಳಲಾಗದು. ಸುಮಾರು 3,000 ಜನಸಂಖ್ಯೆ ಇರುವ ಶಾಕರ ಮತ್ತು ಹಾವಂಶಿ ಗ್ರಾಮದಲ್ಲಿ ಪ್ರೌಢಶಾಲೆ, ಕಾಲೇಜು, ಆಸ್ಪತ್ರೆಗಳಂತ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಹಾಗಾಗಿ ಇಲ್ಲಿನ ನೂರಾರು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದ್ರೆ ದಿನನಿತ್ಯ ನದಿಯ ದಾಟಿ ಹಾವನೂರಿಗೆ ಹೋಗಬೇಕು. ಇನ್ನು ತೀರಾ ಅಸ್ವಸ್ಥ ಇದ್ದ ರೋಗಿಗಳು, ಬಾಣಂತಿಯರು, ಹೃದಯದ ಸಮಸ್ಯೆ ಇದ್ದವರು ಆಸ್ಪತ್ರೆಗೆ ಹೋಗಬೇಕೆಂದವರ ಗೋಳಂತೂ ಯಮನ ಮನೆ ಬಾಗಿಲು ತಟ್ಟಿ ಜೀವ ಉಳಿಸಿಕೊಳ್ಳಬೇಕು. ಇನ್ನು ಮಳೆಗಾಲದಲ್ಲಿ ತುಂಗಭದ್ರೆಯು ತನ್ನ ರುದ್ರಾವತಾರ ಹೆಚ್ಚಿಸಿಕೊಂಡು ರಭಸದಿಂದ ಹರಿಯುತ್ತದೆ. ಗ್ರಾಮದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ಹೋಗಲಾಗದೆ ವಿದ್ಯಾಭ್ಯಾಸ ಕುಂಠಿತವಾಗಿ ಅಂದುಕೊಂಡಂತೆ ಫಲಿತಾಂಶ ಮಾರ್ಕ್ಸ್ ಪಡೆಯಬೇಕೆಂದು ಕನಸುಗಳನ್ನು ಕಟ್ಟಿಕೊಂಡು ಓದಿನಲ್ಲಿ ಪರಿಶ್ರಮ ಪಡುವ ವಿದ್ಯಾರ್ಥಿಗಳ ಕನಸುಗಳು ಈ ಸೇತುವೆಯಿಂದ ನುಚ್ಚು ನೂರು ಆಗುತ್ತಿದೆ. ಇನ್ನು ದೇಶದ ಬೆನ್ನೆಲುಬಾದ ಅನ್ನ ನೀಡುವ ರೈತನ ಕಷ್ಟಗಳು ಶಾಕರ ಹಾವಂಶಿಯಿಂದ ವಿಜಯನಗರ ಜಿಲ್ಲೆಯ ಹೊಳಲು ರಸ್ತೆ ಮೂಲಕ ಸಂಚರಿಸಬಹುದು. ಆದರೆ ಹಾವೇರಿ ಜಿಲ್ಲೆಗೆ ಸೇರಿರುವ 2 ಗ್ರಾಮಗಳ ಕೃಷಿ, ತೋಟಗಾರಿಕೆ, ವಿವಿಧ ಇಲಾಖೆಗಳ ಸೌಲಭ್ಯವನ್ನು ಪಡೆಯಲು ಹಾವೇರಿಗೆ ಬರುವುದು ಅನಿವಾರ್ಯ. ರೈತನು ಮುಂಜಾನೆ 5 ಗಂಟೆಗೆ ಎದ್ದು ತನ್ನ ಕೆಲಸ ಮಾಡಿಕೊಳ್ಳುತ್ತಾನೆ. ಆದರೆ ಅವನಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಪಡೆಯಬೇಕೆಂದರೆ ತನ್ನ ಸ್ವಗ್ರಾಮದಿಂದ ಹೊಳಲು ಮಾರ್ಗವಾಗಿ ಗುತ್ತಲಕ್ಕೆ ಬಂದು ಹಾವೇರಿಗೆ ಸೇರುವಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತದೆ. ಬೇಕಾದ ಸೌಲಭ್ಯಗಳನ್ನು ಪಡೆಯಲು ಕೃಷಿ ಇಲಾಖೆಗೆ ಹೋದರೆ ಅಧಿಕಾರಿಗಳು ಇರುವುದಿಲ್ಲ, ಅಥವಾ ಮೀಟಿಂಗ್ಗೆ ಹೋಗಿರುತ್ತಾರೆ, ರಜೆಯಲ್ಲಿರುತ್ತಾರೆ, ಅಥವಾ ಬೆಳಗ್ಗೆ ಬೇಗ ಬನ್ನಿ ಸಿಗುತ್ತಾರೆ. ರೈತನಿಗೆ ಇನ್ನೂ 10 ಹಲವಾರು ಕಾರಣಗಳು ಇಲಾಖೆಯಲ್ಲಿ ಸಿಗುತ್ತವೆ. ಹೋದ ಕೆಲಸ ಆಗದಿದ್ದರೆ ಸೊಪ್ಪೆ ಮುಖ ಮಾಡಿಕೊಂಡು ಬಂದ ಮಾರ್ಗವಾಗಿ ಮರಳಿ ಮನೆ ತಲುಪುವಷ್ಟರಲ್ಲಿ ಸಮಯ ಸಂಜೆ 7 ಗಂಟೆಯಾಗಿರುತ್ತದೆ. ಇಷ್ಟೆಲ್ಲ ಸಮಸ್ಯೆ, ನೋವುಗಳನ್ನು ಅನುಭವಿಸುತ್ತಿರುವ 2 ಗ್ರಾಮದ ಜನರ ಗೋಳು ನಿನ್ನೆ ಮೊನ್ನೆಯದಲ್ಲ. ಸುಮಾರು 40 ವರ್ಷಗಳಿಂದ ಮನನೊಂದುಕೊಂಡವರು ಅದೆಷ್ಟೋ. ವೀಕ್ಷಕರೇ, ಈ ಶಾಕರ ಮತ್ತು ಹಾವಂಶಿದಿಂದ ಹಾವನೇರಿಗೆ ಇರುವ ಅಂತರ 50 ರಿಂದ 60 ಮೀಟರ್ ಅಗಲವಿರುವ ತುಂಗಭದ್ರಾ ನದಿ ಸೇತುವೆ ನಿರ್ಮಿಸಿಕೊಡುವಂತೆ ಇಲ್ಲಿ ವಾಸಿಸುವ ಗ್ರಾಮಸ್ಥರು ಕಳೆದ 40 ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ವಿವಿಧ ಇಲಾಖೆ ಸಚಿವರಿಂದ ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಜನರ ನೋವಿಗೆ, ಮನವಿಗೆ ಇದು ಯಾವುದೇ ರೀತಿ ಸರ್ಕಾರ ಆಗಲಿ ಸಂಬಂಧಪಟ್ಟ ಶಾಸಕರಾಗಲಿ ಸಹಕಾರ ಹಾಗೂ ಸ್ಪಂದನೆ ನೀಡಿಲ್ಲ.
ಕಳೆದ ವರ್ಷ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಆದೇಶದ ಮೇರೆಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ಆದರೆ ಇಲ್ಲಿಯವರೆಗೂ ಸೇತುವೆಯ ನಿರ್ಮಾಣದ ಯೋಜನೆ ಪ್ರಾರಂಭವಾಗಿಲ್ಲ ಎಂಬುದು ಇಲ್ಲಿಯ 2 ಗ್ರಾಮದಲ್ಲಿ ವಾಸಿಸುವ 3,000 ಜನರ ಆರೋಪ. ಮಾನ್ಯ ಜಿಲ್ಲಾಧಿಕಾರಿಗಳೇ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ತಾಲೂಕು ದಂಡಾಧಿಕಾರಿಗಳೇ, ಸಾಮಾಜಿಕ ಜನರ ಸೇವೆಯಲ್ಲಿ ದಿನನಿತ್ಯ ಕಾರ್ಯನಿರ್ವಹಿಸುವ ತಾವುಗಳು ಸಾಮಾಜಿಕ ಕಳಕಳಿಯಿಂದ ಅತಿ ಶೀಘ್ರವಾಗಿ ಸೇತುವೆಯ ಸಮಸ್ಯೆಗಳಿಂದ ಬಳಲುತ್ತಿರುವ ಈ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮದ ಜನರಿಗೆ ಸುಸಜ್ಜಿತ ಸಂಪರ್ಕವನ್ನು ಸಂಚರಿಸಲು ಸೇತುವೆ ನಿರ್ಮಾಣದ ಕಾಮಗಾರಿಯನ್ನು ಸಂಬಂಧಿಸಿದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ 40 ವರ್ಷದಿಂದ ಸಮಸ್ಯೆಗೀಡಾದ ಗ್ರಾಮಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ರೋಗಿಗಳಿಗೆ ಮತ್ತು ದೇಶದ ಬೆನ್ನೆಲುಬಾದ ರೈತರಿಗೆ, ದಿನಚರಿಯ ವ್ಯಾಪಾರ ಜೀವನ ನಡೆಸಲು ಕೆಲಸಕ್ಕೆ ಹೋಗುವ ಜನರಿಗೆ ಈ ಸೇತುವೆಯು ತುಂಬಾ ಅತ್ಯವಶ್ಯಕವಾಗಿದ್ದು ಇರುತ್ತದೆ. ತಾವುಗಳು 3,000 ಜನರ ಪ್ರಾಣಕ್ಕೆ ನದಿ ದಾಟುವಾಗ ಅನಾಹುತ ಆಗುವ ಸಂಭವ ಇರುವುದರಿಂದ ಅನಾಹುತ ಸಂಭವಿಸುವ ಮುನ್ನವೇ ತಾವುಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಅತಿ ಶೀಘ್ರವಾಗಿ ಸೇತುವೆ ಕಾಮಗಾರಿ ಕಾರ್ಯರೂಪಕ್ಕೆ ಬರುವಂತೆ ಗ್ರಾಮದ ಜನರಿಗೆ ಸ್ಪಂದಿಸಿ ನ್ಯಾಯ ದೊರಕಿಸಿ ಕೊಡಬೇಕೆಂದು ನಮ್ಮ ವಾಹಿನಿ ಮುಖಾಂತರ ಶಾಕರ ಮತ್ತು ಹಾವಂಶಿ ಗ್ರಾಮದ ಜನರು ವಿನಂತಿಸಿಕೊಳ್ಳುತ್ತಿದ್ದಾರೆ. ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 27 ಹಾವೇರಿ.